ಆತ್ಮೀಯ H60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಆಯತ ಮಲ್ಲಪ್ಪ ಜೋತ್ ಅವರು. ಈಗಾಗಲೇ ನಮ್ಮ ನ್ಯಾಯಮೂರ್ತಿ ಎನ್ ನಾಗವಂದಾಸ್ ಅವರು ತಮ್ಮ ವರದಿಯನ್ನು ಸಲ್ಲಿಸಿದ್ದಾರೆ. ದಲಿತ ಸಮುದಾಯದ ಒಳ ಮೀಸಲಾತಿ ಸಲುವಾಗಿ ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅನ್ನುವಂಥದ್ದು ಬಹಳ ದಿನಗಳಿಂದ ಹೋರಾಟ ಆಗ್ತಾ ಬಂದಿತ್ತು ಒಳ ಮೀಸಲಾತಿ ಸಲುವಾಗಿ. ಯಾಕೆಂದರೆ ಇಲ್ಲಿಯೂ ಸಹಿತ ಬಲಿಷ್ಠ ಸಮುದಾಯಗಳು ಲಾಭ ಮಾಡ್ಕೊಳ್ತಾ ಇದ್ದರು ಅನ್ನುವಂಥ ಆರೋಪಗಳು ಕೇಳಿ ಬರ್ತಾಯಿದ್ದು ಮತ್ತು ಅದು ವಾಸ್ತವನೂ ಹೌದು. ಅದಕ್ಕಾಗಿ ಮತ್ತು ಜಾತಿಗಳಲ್ಲಿ ಮತ್ತು ಜಾತಿಗಳು ಉಪಜಾತಿಗಳು ಯಾರು ಅದಾರೆ, ಹೆಂಗಿದ್ದಾರೆ, ಅದರಲ್ಲೂ ಮಾದರಾಗಿರ್ಬೋದು ಅಥವಾ ಹರಿಜನವರಾಗಿರ್ಬೋದು ಅಥವಾ ಮತ್ಯಾವುದೋ ಜಾತಿಯವರಾಗಿರ್ಬೋದು, ಹೀಗೆ ಒಟ್ಟಿನಲ್ಲೇ SC 17% ಅದ ರಿಸರ್ವೇಷನ್ನ. ಅದರಲ್ಲೇ ಈ ಎಲ್ಲ ಜಾತಿಗಳಿಗೂ ಕೊಡ್ತಾಯಿದ್ರು. ಅದರಲ್ಲೂ ಸ್ವಲ್ಪ ಬಲಿಷ್ಠದಂಥವ್ರು ಹೆಚ್ಚಿಗೆ ಲಾಭ ಮಾಡ್ಕೊಳ್ತಾಯಿದ್ರು. ಒಂದು ಬಲಿಷ್ಠ ಜನರ ಈ ಒಂದು ವರ್ತನೆಯನ್ನು ವೀಕ್ ಇದ್ದಂಥ ಜನ ಆರೋಪ ಮಾಡ್ತಾಯಿದ್ರು. ಇಲ್ಲ, ಇದು ನಮಗೆ ಇದನ್ನೇ ಆಗ್ತದೆ, ಒಳ ಮೀಸಲಾತಿ ನೀವು ಅದನ್ನು ಸಮೀಕ್ಷೆ ಮಾಡಿಸಿ ನಮ್ಮ ಹಕ್ಕನ್ನು ನಮಗೆ ಕೊಡ್ರಿ ಅಂತ. 17ರಲ್ಲಿ ಇದೆಲ್ಲ ಹಕ್ಕುಗಳು. ಆ ದಿಶೆಯಲ್ಲಿ ಸಾಕಷ್ಟು ದಿನದಿಂದ ಇದು ಹಾಗೆ ಬರ್ತಾಯಿತ್ತು. ಮಾದಿಗ ಸಮುದಾಯದವ್ರು ನಮಗೆ ಸಪ್ರೇಟ್ ಕೊಡ್ರಿ, ನಮ್ಮದು ಅದರೊಳಗೆ ನಮ್ಗೆ ಎಷ್ಟು ಪಾಲ್ಗೊಳ್ಳೋದು ಅದು ಕೊಡ್ರಿ, ನಾವು ಎಷ್ಟು ಜನಸಂಖ್ಯೆ ಇದ್ದೀವಿ ಆ ಪ್ರಮಾಣದಲ್ಲಿ ಅಂತ ಅವರು ಕೇಳ್ತಾಯಿದ್ರು. ಹೀಗಾಗಿ ಈ ಒಟ್ಟಾರೆ ಈ ಸರ್ವೆಯಲ್ಲೇ ಅತ್ಯಂತ ಈ ಸಲ ಮಾಡಿದ್ದು ಹೆಚ್ಚು ವೈಜ್ಞಾನಿಕವಾಗಿದೆ. ಜೊತೆಗೆ ಎಷ್ಟು ಜನಸಂಖ್ಯೆ ಇದ್ದಪ್ಪ ಅಂತಂದ್ರೆ ಇಲ್ಲಿ ನಮ್ಮ ದಲಿತರು 1.7 ಕೋಟಿ ಜನಸಂಖ್ಯೆ ಅದ ಅಂತೇಳಿ ಸಮೀಕ್ಷೆಯಲ್ಲಿ ಸ್ಪಷ್ಟ ಆಗ್ತಾಯಿದೆ. ಈಗಾಗಲೇ ಮೊನ್ನೆ ನೀವು ಕಾಂತರಾ ಸಮೀಕ್ಷೆಯಲ್ಲಿ ನೋಡಿರ್ಬೋದು. ಆ ಸಂದರ್ಭದಲ್ಲಿ ಅದು 1 ಕೋಟಿ ಮೇಲ್ಪಟ್ಟ ನಮ್ಮ ದಲಿತ ಸಹೋದರರಿದ್ದರು ಅನ್ನುವಂಥ ಮಾತನ್ನು ತೋರಿಸಿದ. ಇದು ಹೆಚ್ಚು ನಿಯರೆಸ್ಟ್ ಆಫ್ ದ ಟ್ರುತ್ ಅದ ಇದು ಈ ಒಂದು ಸಮೀಕ್ಷೆ. ಆ ದಿಶೆಯಲ್ಲಿ ಆ 1.7 ಕೋಟಿಗಳಲ್ಲೇ ವಿಶೇಷವಾಗಿ ಏನಪ್ಪ ಅಂದ್ರೆ 27.20